ಜಸ್ಟ್ ಈಗ ಮಾತಾಡಿ ಅವ್ರಿಗೆ ಅವ್ರು ಭಾಳ ಗಟ್ಟಿಯಾಗಿದ್ದಾರೆ. ಅವರು ನಾ ಹೇಳಿದೆ, ನೀವು ಧೃತಿಗೆಡ ಅವಶ್ಯಕತೆ ಇಲ್ಲರಿ, ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಂಥವ್ರು, ಭ್ರಷ್ಟಾಚಾರಯುತವಾಗಿ ಕೆಲಸ ಮಾಡೋದಂಥವ್ರು, ಸತ್ಯದ ಪರವಾಗಿ ಮಾತನಾಡುವಂಥವ್ರು, ನಿಷ್ಠವಾಗಿ ಮಾತಾಡುವಂಥವ್ರಿಗೆ ಏನಪ್ಪ ಅಸತ್ಯವಂತರಿಗೆ ಕಾಲಿದೆಯಲ್ಲ, ಸತ್ಯವಂತರ ಕಾಲಂತ ಮನಸ್ಸಿನ ಹೋಗೋದು ಸಹಜ. ಆದರೆ ಗೌಡ್ರಿಗೆ ಇದು ಮೊದಲನೇ ಬಾರಿ ಅಲ್ಲೇ ಇಂಥ 2-3 ಸಾರಿ ಇಂಥದ್ದಾಗಿದೆ. ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ನಮ್ಮ ಹೋರಾಟದ ಶಕ್ತಿಯ ಕಾರಣಕ್ಕೆ ಮತ್ತು ಬಸವನಗುಡಿಗೆ ಉತ್ತರ ಕರ್ನಾಟಕ ಮತ್ತು ಪಂಚಮಸಾಲಿ ಲಿಂಗಾಯತರು ಮತ್ತು ಮೇಲಾಗಿ ಹಿಂದೂ ಪರ ಸಂಘಟನೆಗಳು ಅವ್ರ ಬೆಂಬಲವಾಗಿದ್ದ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಆದರೆ ಇವತ್ತು ಏನು ಅದು ನೇರವಾಗಿ ನೀಡಿ ಅಲ್ಲ. ಈಗ ಹಿಂದೆ ನಮ್ಮ ಮೀಸಲಾತಿ ಹೋರಾಟವನ್ನು ಕಡೆಗಣಿಸೋ ಪ್ರಯತ್ನ ಯಾರು ಮಾಡಿದ್ರು, ವಿಳಂಬ ಯಾರು ಮಾಡಿದ್ರು, ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರ ನೇರ ಕೈವಾಡ. ಅದು ಬಿಟ್ಟರೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರಂತ ಹೇಳೋದು ಗೊತ್ತಿರೋದು. ಕಳೆದ 2-3 ತಿಂಗಳಂತರೂ ನೇರ ಘರ್ಷಣೆ ನಡೆದಿತ್ತು. ಅದನ್ನು ಪಕ್ಷದ ವರಿಷ್ಠ ಅವರಿಬ್ಬರು ಕುಂದಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಿ ಏನಾರು ಮಾಡಬೇಕಾಗಿತ್ತು. ಉಚ್ಚಾಟನೆ ಮಾಡುವಂಥ ಕೀಳು ಮಟ್ಟಕ್ಕೆ ಕೇಂದ್ರ BJP ಶಿಸ್ತು ಪಾಲನಾ ಸಮಿತಿಯವರು ಕುತಂತ್ರಕ್ಕೆ ಒಳಪಟ್ಟು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದು ಬಹುತೇಕ ಮೋದಿಯವರಿಗೂ ಮತ್ತು ಅಮಿತ್ ಶಾ ಗಮನಕ್ಕೆ ಬಂದಿದ್ದರೆ ಅವರೇನು ಬಹುತೇಕ ತಡೆ ಹಿಡಿದಿದ್ದು ಕಾಣಿಸುತ್ತೆ. ಅವ್ರು ಯಾವುದಕ್ಕೂ ಗಮನಕ್ಕೆ ಬಾರದ ರೀತಿಯಲ್ಲಿ ಇವತ್ತು ಶಿಸ್ತು ಪಾಲನಾ ಸಮಿತಿಯವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಆಗ ಪಕ್ಷಕ್ಕೆ ಯಾಕಂದರೆ BJPಗೆ ವೋಟ್ ಬ್ಯಾಂಕೇ ಲಿಂಗಾಯತ, ಅದರಲ್ಲಿ ಪಂಚಮಸಾಲಿ ಸಮಾಜ. ಮುಂದೆ ನಮ್ಮ ಜನ ಏನಕ್ಕಿತ್ತು, ಯಾವುದೋ ಒಂದು ಮಾತಿಗೆ ಮರಳ ವೋಟ್ ಹಾಕ್ಬಿಡ್ತಿದ್ರು. ಈ ಹೋರಾಟ ಶುರು ಮಾಡಿದ ಮೇಲೆ ನಮ್ಮ ಜನ ತೀರ್ಮಾನ ಮಾಡೋದು, ಯಾವ ಪಕ್ಷ ನಮ್ಮ ನಾಯಕರಿಗೆ ಗೌರವ ಕೊಡುತ್ತೋ, ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೋ ಅಂಥ ನಾಯಕರು ಅಂಥ ಪಕ್ಷವನ್ನು ಬೆಂಬಲಿಸಬೇಕು ಅಷ್ಟು ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡಿತ್ತು. ಇಂಥ ಸಂದರ್ಭದಲ್ಲಿ ಈ ಜನ ಸದ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಬೀಳ್ತಿದೆ ಅಂತ ಪಕ್ಷ ಮಾಡೋದು ಬಿಟ್ಟು ಈ ರೀತಿ ಉಚ್ಚಾಟನೆ ಮಾಡುವಂಥ ಕೀಳು ಮಟ್ಟಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಬಹುತೇಕ 2028 ಚುನಾವಣೆಗೆ ನಮ್ಮ ಜನ ಎರಡೂ ಪಕ್ಷಗಳಿಗೆ ಒಂದು ಲಾಠಿ ಇಟ್ಟು ಕೊಟ್ಟಂಥ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲೂ ಅಸಮಾಧಾನಗೊಂಡಿದ್ದಾರೆ. ಪಂಚಮಸಾಲಿ ನಾಯಕತ್ವವನ್ನು ಕಡೆಗಣಿಸಿರ್ತಕ್ಕಂಥ ಈ BJP ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ ಅಸಮಾಧಾನಗೊಂಡು ಈ ಪಕ್ಷದ ಮೇಲೂ ಅಸಮಾಧಾನಗೊಂಡಿದ್ದಾರೆ.